ವಿಜಯಪುರ ಪಟ್ಟಣದಲ್ಲಿ ಹರಿಹರರ ಕಲ್ಲುಗಾಲಿ ಬ್ರಹ್ಮರಥೋತ್ಸವ ಹಾಗೂ ಬಲಮುರಿ ವಿನಾಯಕ ಶ್ರೀಭದ್ರಕಾಳಿ ಸಮೇತ ರುದ್ರದೇವರ ಕಲ್ಲುಗಾಲಿ ಬ್ರಹ್ಮರಥೋತ್ಸವ ಶನಿವಾರ ನೆರವೇರಿತು. ರುದ್ರದೇವರ ಬ್ರಹ್ಮರಥೋತ್ಸವವನ್ನು ಮಕ್ಕಳು ಎಳೆದಿದ್ದು ವಿಶೇಷವಾಗಿತ್ತು. ರಥೋತ್ಸವದಲ್ಲಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ನಗರೇಶ್ವರಸ್ವಾಮಿ ಅನ್ನದಾಸೋಹ ಸಮಿತಿಯ ವತಿಯಿಂದ ನವಗ್ರಹ ದೇವಾಲಯದ ಆವರಣದಲ್ಲಿ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ರಥೋತ್ಸವದ ಅಂಗವಾಗಿ ನಗರೇಶ್ವರಸ್ವಾಮಿ ದೇವಾಲಯದಲ್ಲಿ ಅಭಿಷೇಕ, ಸುಪ್ರಭಾತ ಸೇವೆ, ಪ್ರಧಾನ ಕಳಸ ಸ್ಥಾಪನೆ, ಪ್ರಧಾನ ಹೋಮ, ಕಾಶಿಯಾತ್ರೆ, ಮಂಗಳದ್ರವ್ಯ ಸೇವೆ, ಗಿರಿಜಾ ಕಲ್ಯಾಣೋತ್ಸವ, ತಿರುಕಲ್ಯಾಣೋತ್ಸವ, ಪ್ರಾಕಾರೋತ್ಸವ, ಕಾಮಧೇನೋತ್ಸವ, ಗಜೇಂದ್ರ ಮೋಕ್ಷ ಸೇವೆ, ಚಂದ್ರಮಂಡಲೋತ್ಸವ, ಶೇಷವಾಹನ ಸೇವೆ, ಉಯ್ಯಾಲೋತ್ಸವ, ರಥಾಂಗಹೋಮ, ಭಾಗವತ ಸೇವೆ, ಮಂಟಪಪಡಿ ಸೇವೆ, ಧೂಳೋತ್ಸವ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳನ್ನು ನೆರವೇರಿಸಿದರು. ಬ್ರಹ್ಮರಥೋತ್ಸವಕ್ಕೆ ಬಾಳೆಹಣ್ಣಿನ ಬದಲಿಗೆ ಹೂಗಳನ್ನು ಎಸೆದು ಹರಕೆ ತೀರಿಸಿದರು. ನಗರೇಶ್ವರಸ್ವಾಮಿ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯ ಮೂಲಕ ಹೊರಟು ಕೋಟೆ ಬೀದಿಯ ಮೂಲಕ ತಮಟೆ ವಾದನಗಳು, ಮಂಗಳವಾದ್ಯಗಳು, ವೀರಗಾಸೆ ಕುಣಿತ ಮೂಲಕ ರಥದ ಬಳಿಗೆ ತಂದು 3 ಬಾರಿ ಪ್ರದಕ್ಷಿಣೆ ಮಾಡಿದ ನಂತರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಕೂರಿಸಲಾಯಿತು. ಯಲ್ಲಮ್ಮದೇವಿ ಕರಗದ ಪೂಜಾರಿ ದೇವರಾಜ್ ಅವರು ವೀರಕುಮಾರರು ಹಾಗೂ ಹಿರಿಯ ಮುಖಂಡರೊಂದಿಗೆ ಪೂಜಾ ಸಾಮಗ್ರಿಗಳೊಂದಿಗೆ ಬಂದು 2 ರಥಗಳಿಗೆ ಪೂಜೆ ಸಲ್ಲಿಸಿದರು. ಗ್ರಾಮದ ಮುಖಂಡರು ಪೂಜೆ ಸಲ್ಲಿಸಿದ ನಂತರ ರಥಕ್ಕೆ ಚಾಲನೆ ನೀಡಲಾಯಿತು. ಕಬ್ಬಿಣದ ಸರಪಳಿಗಳನ್ನು ಹಿಡಿದ ಜನರು ರಥವನ್ನು ಎಳೆದರು. ಬಲಮುರಿ ವಿನಾಯಕ ಶ್ರೀಭದ್ರಕಾಳಿ ಸಮೇತ ರುದ್ರದೇವರ ಕಲ್ಲುಗಾಲಿ ಬ್ರಹ್ಮರಥವನ್ನು ಮಕ್ಕಳು ಎಳೆದರು. ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಉತ್ಸಾಹದಿಂದ ರಥವನ್ನು ಗಂಗಾತಾಯಿ ದೇವಾಲಯದವರೆಗೂ ಎಳೆದು ತಂದರು. ಗಾಂಧಿ ಚೌಕದಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿತ್ತು. ವಿವಿಧ ಬಗೆಯ ಸಿಹಿ ತಿಂಡಿಗಳ ಅಂಗಡಿಗಳು ತಲೆ ಎತ್ತಿದ್ದವು. ರಥೋತ್ಸವಕ್ಕೆ ಬಂದಿದ್ದ ಜನರಿಗೆ ಅಂಗಡಿಗಳ ವರ್ತಕರು, ದಾನಿಗಳು ಕೋಸಂಬರಿ, ಪಾನಕ, ಮಜ್ಜಿಗೆ ವಿತರಣೆ ಮಾಡಿದರು. ವಿಶ್ವನಾಥ್ ಮಾಮ ಜೊತೆ ಎಂ. ಮುನಿನಾರಾಯಣ, SPM ನ್ಯೂಸ್, ವಿಜಯಪುರ.